ಉಡುಪಿಯ ಮಣಿಪಾಲದಲ್ಲಿ ಮೆಸ್ಕಾ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎನ್ನುವಂತ ಗಂಭೀರ ಆರೋಪ ಕೇಳಿಬಂದಿದೆ. ಚಲಿಸುತ್ತಿದ್ದಂತಹ ಸ್ಕೂಟರ್ ಮೇಲೆ ವಿದ್ಯುತ್ ತಂತಿ ತುಂಡಾಗಿ ಬಿದ್ದಿದೆ. ಹೀಗಾಗಿ ಮೆಸ್ಕಾಂ ಅಧಿಕಾರಿಗಳು ಇಲ್ಲಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಎನ್ನುವಂತ ಗಂಭೀರ ಆರೋಪ ಕೇಳಿಬಂದಿದೆ. ಸ್ಕೂಟರ್ ಸವಾರ ಶಶಿಧರ್ ಶೆಟ್ಟಿ ಸ್ಥಿತಿ ಈಗ ಗಂಭೀರವಾಗಿದೆ. ಅಂದ್ರೆ ಅವರು ಸ್ಕೂಟರ್ನಲ್ಲಿ ಹೋಗ್ತಾ ಇದ್ರು, ಅದೇ ಸಂದರ್ಭದಲ್ಲಿ ಅವರ ಸ್ಕೂಟರ್ ಮೇಲೆ ವಿದ್ಯುತ್ ತಂತಿ ಕಟ್ಟಾಗಿ ಬಿದ್ದಿದೆ. ಹೀಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಗಂಭೀರವಾಗಿ ಗಾಯಗೊಂಡಿರುವಂತಹ ವ್ಯಕ್ತಿ. ಮಣಿಪಾಲ ಇಂಡಸ್ಟ್ರಿಯಲ್ ಏರಿಯಾ ಬಸ್ ಸ್ಟ್ಯಾಂಡ್ ಬಳಿ ನಡೆದಿರುವಂತಹ ಘಟನೆ ಇದು. ಜುಲೈ 22ನೇ ತಾರೀಕು ಹೆಂಡತಿ ಹಾಗೂ ಮಗು ಜೊತೆ ತೆರಳುವಂತ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಶಶಿಧರ್ ಕುತ್ತಿಗೆಗೆ ವಿದ್ಯುತ್ ತಂತಿ ಸಿಲುಕಿದ ಪರಿಣಾಮ ಸ್ಪರ್ಶ ಜ್ಞಾನವೇ ಆಗಲಿಲ್ವಂತೆ. ಅದಾದ ಬಳಿಕ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಘಟನೆಯಲ್ಲಿ ಮಗು ಮತ್ತು ಹೆಂಡತಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ನೇರವಾಗಿ ಶಶಿಧರ್ ಕುತ್ತಿಗೆಗೇನೆ ವಿದ್ಯುತ್ ತಂತಿ ಸಿಲುಕಿದ್ರಿಂದ ಅವರಿಗೆ ಬಹಳಷ್ಟು ಕರೆಂಟ್ ಶಾಕ್ ಹೊಡೆದಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಈಗ 15 ಲಕ್ಷ ರೂಪಾಯಿ ಅವಶ್ಯಕತೆ ಕೂಡ ಇದೆ. ಹಾಗಾದ್ರೆ ಇದಕ್ಕೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ. ಇತ್ತ ಸೂಕ್ತ ಪರಿಹಾರ ನೀಡೋದಕ್ಕೆ ಮೆಸ್ಕಾಂ ಅಧಿಕಾರಿಗಳು ನಿರಾಕರಿಸ್ತಾ ಇದ್ದಾರಂತೆ. ಇವರು ಮಾಡಿದಂಥ ಬೇಜವಾಬ್ದಾರಿಯಿಂದ ಈ ರೀತಿಯ ಘಟನೆ ಸಂಭವಿಸಿದೆ. ಹಾಗಾಗಿ ಪರಿಹಾರವನ್ನು ಇವರೇ ಕೊಡಬೇಕಾಗುತ್ತಲ್ವಾ, ಅದಕ್ಕೋಸ್ಕರ ಈಗ ಪ್ರಶ್ನೆ ಎದ್ದಿದೆ. ಹೀಗಾಗಿ ಸರ್ಕಾರ ಹಾಗೂ ಮೆಸ್ಕಾಂ ಇಲಾಖೆ ಸಹಾಯದ ನಿರೀಕ್ಷೆಯಲ್ಲಿ ಈಗ ಕುಟುಂಬ ಇರುವಂಥದ್ದು. ಆ ವಿದ್ಯುತ್ ತಂತಿ ಜೋತು ಬಿದ್ದಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಯಾವ ರೀತಿಯಾಗಿ ವಿದ್ಯುತ್ ತಂತಿ ಜೋತ್ ಬಿದ್ದಿದೆ ಅಂತ. ಇತ್ತೀಚೆಗೆ ಮಳೆ ಆಗ್ತಾ ಇರೋದ್ರಿಂದ ಅಲ್ಲಲ್ಲಿ ಈ ರೀತಿ ವಿದ್ಯುತ್ ತಂತಿಗಳು ಬಿದ್ದಿರ್ತವೆ. ಆದರೆ ಮೆಸ್ಕಾಂ ಅಧಿಕಾರಿಗಳು ಜವಾಬ್ದಾರಿ ವಹಿಸಬೇಕಾಗುತ್ತೆ. ಶಶಿಧರ್ ಅವರ ಗಂಭೀರ ಪರಿಸ್ಥಿತಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಗಂಭೀರವಾಗಿ ವಿದ್ಯುತ್ ಶಾಕ್ ಹೊಡೆದಿರೋದ್ರಿಂದ, ಅಂದರೆ ವಿದ್ಯುತ್ ಸ್ಪರ್ಶ ಆಗಿರೋದ್ರಿಂದ ಕುತ್ತಿಗೆಗೆ ನೇರವಾಗಿ ಆ ವಿದ್ಯುತ್ ತಂತಿ ಬಿದ್ದಿರೋದ್ರಿಂದ ಅವರ ಪರಿಸ್ಥಿತಿ ಈಗ ಬಹಳಷ್ಟು ಗಂಭೀರವಾಗಿದೆ. ಹೀಗಾಗಿ ಅವರನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಆದರೆ 15 ಲಕ್ಷ ಖರ್ಚಾಗುತ್ತೆ ಅಂತ ಆಸ್ಪತ್ರೆಯಲ್ಲಿ ವೈದ್ಯರು ಹೇಳಿದ್ದಾರೆ. ಆದರೆ ಆ 15 ಲಕ್ಷವನ್ನು ಎಲ್ಲಿಂದ ತರೋಣ? ನಾವು ನಮ್ಮ ಪಾಡಿಗೆ ನಾವು ರಸ್ತೆಯಲ್ಲಿ ಹೋಗ್ತಾ ಇದ್ವಿ ಸ್ವಾಮಿ, ಅಲ್ಲಿ ವಿದ್ಯುತ್ ತಂತಿ ಬಿದ್ದು ವಿದ್ಯುತ್ ಸ್ಪರ್ಶ ಆಗಿರೋದ್ರಿಂದ ಈ ರೀತಿ ಆಗಿರೋದು. 15 ಲಕ್ಷ ಎಲ್ಲಿಂದ ತರೋಣ ಅಂತ ಕುಟುಂಬಸ್ಥರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಹೀಗಾಗಿ ಅವರಿಗೆ ಪರಿಹಾರ ಬೇಕು ಅಂತ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಮೊನ್ನೆ ನಾವು ಗಾಡಿಯಲ್ಲಿ ಹೋಗ್ತಿರುವಾಗ ಮಗನನ್ನು ಸ್ಕೂಲಿಗೆ ಬಿಟ್ಟು ಬರಲಿಕ್ಕೆ ಹೋಗ್ತಿರುವಾಗ ಹಳೆಯೂರು ಇಂಡಸ್ಟ್ರಿ ಏರಿಯಾದ ಹತ್ರ ಕರೆಂಟ್ ಕಂಬದಿಂದ ವಯರ್ ಕಟ್ಟಾಗಿ ನನ್ನ ಗಂಡನ ಕುತ್ತಿಗೆ ಭಾಗಕ್ಕೆ ಬಿತ್ತು. ಮತ್ತು ಅವರನ್ನು KMC ಹಾಸ್ಪಿಟಲಿಗೆ ದಾಖಲಿಸಿದರು. ಅಲ್ಲಿ CT ಸ್ಕ್ಯಾನ್ MRI ಸ್ಕ್ಯಾನ್ ಮಾಡುವಾಗ ಅವರ ಸ್ಪೈನಲ್ ಕಾರ್ಡಿಗೆ ಪೆಟ್ಟಾಗಿದೆ ಅಂತ ಹೇಳಿದರು. ಅಂದರೆ 2 ಸರ್ಜರಿ ಮಾಡಬೇಕು ಅಂತ ಹೇಳಿದರು. ಅಲ್ಲಿಂದ ಇಲ್ಲಿ ತನಕ ICUಯಲ್ಲೇ ಇದ್ದಾರೆ. ರೆಸ್ಪಾನ್ಸ್ ಎಂತ ಇಲ್ಲ, ಮೂಮೆಂಟ್ ಎಂತ ಮಾಡ್ತಾ ಇಲ್ಲ. ಇಷ್ಟರ ತನಕ 5,90,000 ಖರ್ಚಾಗಿದೆ. ಇನ್ನೂ 15 ಲಕ್ಷ ಬೇಕಂತ ಹೇಳ್ತಿದ್ದಾರೆ. ಅಂದರೆ 3 ದಿವಸ ಬಂದಿದ್ದರು, ಮತ್ತೆ ಬರ್ತಾನೆ ಇಲ್ಲ. ನಮಗೆ ಅವರ ನಿರ್ಲಕ್ಷ್ಯತೆಯಿಂದ ಇಷ್ಟು ಖರ್ಚಾಗುವ ತನಕ ಬಂದಿದೆ. ನಮಗೆ ನ್ಯಾಯ ಸಿಗಬೇಕು. ಮೊನ್ನೆ ನಾವು ಗಾಡಿಯಲ್ಲಿ ಹೋಗ್ತಿರುವಾಗ ಮಗನನ್ನು ಸ್ಕೂಲಿಗೆ ಬಿಟ್ಟು ಬರಲಿಕ್ಕೆ ಹೋಗ್ತಿರುವಾಗ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಒಂದು ರೀತಿಯಾಗಿ ದುರಂತ ಸಂಗತಿನೇ ಅಂತ ಹೇಳ್ಬೋದು. ಅವ್ರ ಪಾಡಿಗೆ ಅವ್ರ ಬೈಕಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಈ ರೀತಿ ವಿದ್ಯುತ್ ಸ್ಪರ್ಶ ಆಗಿ ಪ್ರಜ್ಞೆನೇ ಇಲ್ಲದೆ ಆ ವ್ಯಕ್ತಿ ಮಲ್ಕೊಂಡಿದ್ದಾರೆ. ಆತನಿಗೆ ಪರಿಹಾರ ಬೇಕು ಅಂತ ಕೂಡ ಆತನ ಪತ್ನಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯಲ್ಲಿ ಏನಾದರೂ ಡಿಸ್ಕಷನ್ ಆಗ್ತಾ ಇದೆಯಾ? ಏನು ಪರಿಹಾರ ಕೊಡ್ತಾರಾ? ಏನು ಕತೆ ಅಂತ? ಸೌಖ್ಯ, ನಿಜವಾಗ್ಲಿ ಘಟನೆ ನಡೆದು ಸುಮಾರು ದಿನಗಳೇ ಕಳೆದಿದೆ. ಜುಲೈ 22ರಂದು ಈ ಒಂದು ಘಟನೆ ಸಂಭವಿಸಿತ್ತು. ಓರ್ವ ಉದ್ಯೋಗಿ ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಕೆಲ್ಸಕ್ಕೆ ಶಾಲೆಗೆ ಬಿಡಬೇಕಂತ ಮಗುವನ್ನ ಶಾಲೆಗೆ ಬಿಡಬೇಕು ಅಂತ ದ್ವಿಚಕ್ರ ವಾಹನದಲ್ಲಿ ಬರಬೇಕಾದ ಸಂದರ್ಭ ಮಣಿಪಾಲದ ಮತ್ತು ಹಳೆಯೂರು ಮಧ್ಯದಲ್ಲಿ ಬರುವಂತ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಇಲ್ಲಿ ಗಾಳಿ ಮಳೆಯಿಂದಾಗಿ ಒಂದು ವಿದ್ಯುತ್ ತಂತಿ ಕೆಳಗಡೆ ತುಂಡಾಗಿ ಬಿದ್ದಿರುತ್ತೆ. ಇದು ಬೈಕ್ ಮೇಲೆ ಹೋಗ್ತಾ ಇದ್ದಂತ ಇವರ ಕುತ್ತಿಗೆ ಸಿಕ್ಕಿದ ಪರಿಣಾಮ ಇವರು 3 ಕೂಡ ಕೆಳಗಡೆ ಬೀಳ್ತಾರೆ. ಇವರಿಗೆ ಕುತ್ತಿಗೆಗೆ ಸಿಕ್ಕಿದ ರೀತಿಯಲ್ಲಿ ಆಗುತ್ತೆ. ಶಶಿಧರ್ ಶೆಟ್ಟಿ ಯಾರಿದ್ದಾರೆ ಇವರಿಗೆ
ಇವ್ರನ್ನ ಆಸ್ಪತ್ರೆಗೆ ಸೇರಿಸಲಾಗುತ್ತೆ. ಈಗ ಚಿಕಿತ್ಸೆ ವೆಚ್ಚ ಅನ್ನುವಂಥದ್ದು ಸುಮಾರು 15 ಲಕ್ಷದವರೆಗೂ ಕೂಡ ಬೇಕಾಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಸ್ಪೈನಲ್ ಕಾರ್ಡ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಏಟಾಗಿದೆ. ಆದ್ರೆ ಏನು ಮೆಸ್ಕಾಂ ಏನಿದೆ ಇದಕ್ಕೆ ಸೂಕ್ತ ರೀತಿಯಲ್ಲಿ ಸ್ಪಂದನೆಯನ್ನ ಕೊಡ್ತಾ ಇಲ್ಲ, ಪರಿಹಾರವನ್ನ ಕೊಡ್ತಾ ಇಲ್ಲ ಅನ್ನುವಂತ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಯಾಕಂದ್ರೆ ಮಳೆಗಾಲದಲ್ಲಿ ಅದು ಕೂಡ ಇಂಥ ಘಟನೆಗಳು ಸಂಭವಿಸಿದ ಸಂದರ್ಭ ಮೆಸ್ಕಾಂ ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಅದಕ್ಕಿಂತ ಮುಂಚೆನೆ ಒಂದು ಮೇಂಟೆನೆನ್ಸ್ ಅನ್ನೆಲ್ಲ ಮಾಡಬೇಕಾಗುತ್ತೆ. ಇದು ಯಾವುದೇ ಮಾಡದ ಪರಿಣಾಮದಿಂದಾಗಿ ಆ ಒಂದು ವಿದ್ಯುತ್ ತಂತಿ ಅನ್ನುವಂಥದ್ದು ತುಂಡಾಗಿ ಬಿದ್ದಿದೆ ಅನ್ನುವಂತ ಒಂದು ಆರೋಪ. ಹಾಗಾಗಿ ಮೆಸ್ಕಾಂ ಏನಿದೆ ಈ ಒಂದು ಕುಟುಂಬ ಇದೀಗ ಕಷ್ಟದಲ್ಲಿದೆ, ಕುಟುಂಬದ ಕಷ್ಟಕ್ಕೆ ಸ್ಪಂದಿಸಬೇಕು. ಆ ಸ್ಥಳೀಯ ಜಿಲ್ಲಾಡಳಿತ ಕೂಡ ಏನೋ ಒಂದು ಚಿಕಿತ್ಸೆ ಇದೆ, ಆ ಚಿಕಿತ್ಸೆ ವೆಚ್ಚವನ್ನ ಭರಿಸಬೇಕು ಅನ್ನುವಂತ ಒಂದು ವಿಚಾರ ಕೇಳಿ ಬರ್ತಾ ಇರೋದು. ಆದ್ರೆ ಈಗಿನವರೆಗೂ ಕೂಡ ಒಂದು ಸರಿಯಾದ ಸ್ಪಂದನೆ ಸಿಗ್ತಾ ಇಲ್ಲ. ಹಾಗಾಗಿ ದಾನಿಗಳ ಮೂಲಕ, ಕ್ರೌಡ್ ಫಂಡ್ ಅನ್ನ ಕಲೆಕ್ಟ್ ಮಾಡುವ ಮೂಲಕ ಆ ಚಿಕಿತ್ಸೆಗೆ ಹಣವನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಆ ಮಗುಗೂ ಕೂಡ ತುಂಬಾ ಗಾಯಗಳೆಲ್ಲ ಆಗಿರುವಂತದ್ದು. ಹಾಗಾಗಿ ಇದಕ್ಕೆ ಮೆಸ್ಕಾಂ ಆದಷ್ಟು ಬೇಗ ಸ್ಪಂದಿಸಬೇಕು ಮತ್ತು ಈ ಕುಟುಂಬದ ಪರವಾಗಿ ನಿಲ್ಬೇಕು ಅನ್ನುವಂತ ಒಂದು ಆಗ್ರಹ ಕೇಳಿ ಬರ್ತಾ ಇರುವಂತ. ಓಕೆ, ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ.